ಮಾಳಿಕೆ 3, ಪುಸ್ತಕ ಪರಿಚಯ 67, ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿಗಳು. ಪುಸ್ತಕದ ಹೆಸರು ಪರಸಂಗದ ಗೆಂಡೆ ತಿಮ್ಮ. ಲೇಖಕರು ಶ್ರೀಕೃಷ್ಣ ಆಲನಹಳ್ಳಿಯವರು. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ಸೌಂದರ್ಯ ಎಂವಿ. ಶ್ರೀಕೃಷ್ಣ ಆಲನಹಳ್ಳಿಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ಅಪರೂಪದ ಕೃತಿಗಳಿಂದ ತಮ್ಮದೇ ಆದ ಸ್ಥಾನವನ್ನು ಗಳಿಸಿಕೊಂಡವರು. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದ ಅವರು ಬದುಕಿದ್ದು ಕೇವಲ 42 ವರ್ಷಗಳು ಮಾತ್ರ. ಹಾಗಾಗಿಯೇ ಅವರು ಬರೆದದ್ದು ಕೆಲವೇ ಕೃತಿಗಳನ್ನು. ಆದರೂ ಸಹ ಅವರ ಎಲ್ಲ ಬರಹಗಳು ಬೇರೆಯದೇ ಆದ ಅನುಭೂತಿಯನ್ನು ಕನ್ನಡದ ಓದುಗರಿಗೆ ಕಲ್ಪಿಸುವಲ್ಲಿ ಯಶಸ್ವಿಯಾಗಿವೆ. ವಿಧಿ ತನ್ನ ಕೈ ಚಳಕ ತೋರದೆ ಹೋಗಿದ್ದರೆ ಮತ್ತಷ್ಟು ವಿಭಿನ್ನ ಅಪೂರ್ವ ಕೃತಿಗಳನ್ನು ಕನ್ನಡಿಗರಿಗೆ ಕೊಡುಗೆಯಾಗಿ ನೀಡುತ್ತಿದ್ದರು. ಚಲನಚಿತ್ರಗಳಾಗಿಯೂ ಸಹ ಇವರ ಕೃತಿಗಳು ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡವು. ವ್ಯವಸಾಯ ಕ್ಷೇತ್ರದಲ್ಲಿ ಸಹ ಕೈಯಾಡಿಸಿದ ಇವರು ಅದರ ಫಲಿತವನ್ನು ನೋಡುವಷ್ಟರಲ್ಲಿಯೇ ಕಣ್ಣು ಮುಚ್ಚಿದರು. ಇವರ ಪರಸಂಗದ ಗೆಂಡೆ ತಿಮ್ಮ ಕನ್ನಡ ಕಾದಂಬರಿಗಳಲ್ಲಿ ಒಂದು ವಿಭಿನ್ನ ನೆಲೆಯನ್ನು ಗಳಿಸಿಕೊಂಡ ಕೃತಿ. ಇವರ ವಿಶಿಷ್ಟ ಹಳ್ಳಿ ಸೊಗಡಿನ ವಾಸ್ತವಿಕ ರಚನಾ ಶೈಲಿ ತುಂಬಾ ಇಷ್ಟವಾಗಿತ್ತು. ಹಳ್ಳಿಗಳಲ್ಲಿ ಸಮಾಜದ ಕೆಳಸ್ತರದ ವರ್ಗಗಳಲ್ಲಿ ಇಂದಿಗೂ ನೆಲೆಗೊಂಡಿರುವ ಮೂಢನಂಬಿಕೆಗಳು ಹೇಗೆ ಅವರನ್ನು ಸ್ವಚ್ಛತೆ ನಾಜೂಕುಗಳಿಂದ ದೂರವಿಟ್ಟಿದೆ ಎಂಬುದನ್ನು ಇಲ್ಲಿ ಕಾಣಬಹುದು. ಅಲ್ಲಿಯ ಜನ ಮುಗ್ಧರು ಅಷ್ಟೇ ಅಲ್ಲ, ಒರಟರು ಅನ್ನುವುದನ್ನು ಸಹ ಕಾಣುತ್ತೇವೆ. ನಗರಗಳ ನಾಗರಿಕತೆಯ ಬೆಳವಣಿಗೆಗಳಿಂದ ದೂರವಾಗಿರುವ ಪ್ರತಿ ಹಳ್ಳಿಯ ಪರಿಸ್ಥಿತಿ ಸಹ ಇದಕ್ಕಿಂತ ಬೇರೆಯಾಗಿ ಅಂತೂ ಖಂಡಿತ ಇರುವುದಿಲ್ಲ. ಈ ಪರಿಸ್ಥಿತಿ ಇಂದಿಗೂ ಬದಲಾಗಿಲ್ಲ. ಹಳ್ಳಿಯಲ್ಲಿಯೇ ಹುಟ್ಟಿ ಬೆಳೆದಿದ್ದರಿಂದ ಶ್ರೀಕೃಷ್ಣನವರಿಗೆ ಹಳ್ಳಿಯ ಭಾಷೆಯನ್ನು ಸುಲಲಿತವಾಗಿ ಬಳಸುವುದು ಬಹಳ ಸರಳವಾಗಿ ಅನಿಸಿರಬಹುದು. ಅಲ್ಲಿನ ಬೈಗುಳಗಳ ಭಾಷೆಯು ಬಲು ಚಂದವಾಗಿ ಕಥೆಯಲ್ಲಿ ಹೆಣೆದುಕೊಂಡಿದೆ. ಗೆಂಡೆ ತಿಮ್ಮ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಸಾದಾ ಸೀದಾ ಯುವಕ. ಹಳ್ಳಿಯವರಿಗೂ ನಗರಕ್ಕೂ ಮಧ್ಯೆ ಸಂಪರ್ಕ ಸೇತುವೆಯಂತಿದ್ದ ಗೆಂಡೆ ತಿಮ್ಮ ಅವರಿಗೆ ಬೇಕಾದ ವಸ್ತುಗಳನ್ನು ಪಟ್ಟಿ ಮಾಡಿಕೊಂಡು ಮುಂದಿನ ಸಲ ಅವರಿಗೆ ತಲುಪಿಸುವ ಮೂಲಕ ಸಣ್ಣ ವ್ಯಾಪಾರಸ್ಥನಾಗಿದ್ದ. ಸ್ವಭಾವತಃ ಹುಂಬನು. ತನ್ನ ಹಟ್ಟಿಯ ಪರಿಸರಕ್ಕೆ ತಕ್ಕಂತೆ ಸ್ವಚ್ಛತೆಯ ಪರಿಭಾಷೆಯನ್ನೇ ಅರಿಯದಂತೆ ಬದುಕಿಬಿಡುತ್ತಿದ್ದ ಗೆಂಡೆ ತಿಮ್ಮನ ಜೀವನದಲ್ಲೂ ಬದಲಾವಣೆಯ ಗಾಳಿಯೂ ಬೀಸುತ್ತದೆ. ಅವನ ಹೆಂಡತಿ ಮರಂಕಿಯ ರೂಪದಲ್ಲಿ. ಅವಳು ನಗರದ ಹೆಣ್ಣು. ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ನಾಜೂಕಾಗಿ ಬೆಳೆದವಳು. ಥಳಕು ಬಳಕು ಅರಿತವಳು. ತನ್ನ ಹೆಂಡತಿಯ ವಿಷಯದಲ್ಲಿ ಸಾಕಷ್ಟು ಉತ್ಸುಕನಾಗಿದ್ದ ತಿಮ್ಮನಿಗೆ ಅವಳು ಹಳ್ಳಿಯವರ ಕಣ್ಣಿಗೆ ಅವಳ ವೇಷಭೂಷಣಗಳಿಂದ ನಡವಳಿಕೆಗಳಿಂದ ಸಾಕಷ್ಟು ಮುಂದುವರಿದ ಹೆಣ್ಣಾಗಿ ಕಾಣುತ್ತಿರುವುದು ಮುಜುಗರದ ವಿಷಯವಾಗುತ್ತದೆ. ಇಷ್ಟು ದಿನ ಗೆಂಡೆ ತಿಮ್ಮನಿಗೆ ಅತ್ಯಂತ ಸಹಜವಾಗಿ ಕಾಣುತ್ತಿದ್ದ ದಿನನಿತ್ಯದ ಕೆಲಸಗಳು ಹಟ್ಟಿಯ ಪರಿಸರ ಮರಂಕಿಗೆ ಜಿಗುಪ್ಸೆ ಹುಟ್ಟಿಸುವಂತೆ ಭಾಸವಾಗಿ ಬಿಡುತ್ತದೆ. ಹಂತ ಹಂತವಾಗಿ ಅವಳು ತನ್ನ ಮನೆಯೆಂಬ ಗುಡಿಸಲಿನಲ್ಲಿ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತಾಳೆ. ಆದರೆ ಇದು ಗೆಂಡೆ ತಿಮ್ಮನ ತಾಯಿಗೆ ಸಹ್ಯವಾಗುವುದಿಲ್ಲ. ಅವಳು ತನ್ನ ಸೊಸೆಯನ್ನು ಅವಳ ರೀತಿ ನೀತಿಗಾಗಿ ಸಾಕಷ್ಟು ದಂಡಿಸುತ್ತಾರೆ. ಇದು ಒಂದು ರೀತಿಯಲ್ಲಿ ನಗರ ಜೀವನಕ್ಕೂ ಗ್ರಾಮ ಜೀವನಕ್ಕೂ ಮಧ್ಯೆ ನಡೆಯುವ ಸಂಘರ್ಷ ಎಂದೇ ಹೇಳಬಹುದು. ಇದೊಂದು ಬದಲಾವಣೆಯನ್ನು ತರುವುದು ಅಷ್ಟು ಸುಲಭವಲ್ಲ. ದಿನನಿತ್ಯದಲ್ಲಿ ನಾವಿಂದು ಏನು ಸಹಜವೆಂದು ಭಾವಿಸುತ್ತಿದ್ದೇವೋ ಅವೆಲ್ಲ ಒಂದು ಸಮಯದಲ್ಲಿ ಟೀಕೆಯ ವಿಷಯಗಳಾಗಿದ್ದವು. ಇಡೀ ಹಳ್ಳಿಯೇ ಒಂದು ರೀತಿಯಲ್ಲಿ ಮರಂಕಿಯ ನಡಾವಳಿಗಳಿಂದ ಪ್ರಭಾವಿತವಾಗುತ್ತದೆ. ಹಳ್ಳಿಯೇ ಒಂದಿಲ್ಲೊಂದು ರೀತಿಯಲ್ಲಿ ಮರಂಕಿಯ ವೇಷಭೂಷಣಗಳಿಗೆ ಮಾರು ಹೋಗುತ್ತದೆ. ಇದು ಹಲವಾರು ಸ್ಥಿತಿಯಂತರಗಳಿಗೂ ಕಾರಣವಾಗುತ್ತದೆ. ಅವರ ಬದಲಾವಣೆಗೆ ಗೆಂಡೆ ತಿಮ್ಮ ಸಾಧನವಾಗುತ್ತಾನೆ. ಹೀಗೆ ಹಳ್ಳಿಯೇ ಒಂದು ರೀತಿಯಲ್ಲಿ ನಗರದಿಂದ ಪ್ರಭಾವಿತವಾಗಿ ಬದಲಾವಣೆಯ ಗಾಳಿಯಲ್ಲಿ ಕೊಚ್ಚಿ ಹೋಗುವ ಹಾಗೆ ಕಾಣುತ್ತದೆ. ಮರಂಕಿ ತನ್ನ ಗಂಡನಲ್ಲಿ ಹೊಸ ಮಾರ್ಪಾಟನ್ನು ತರಲು ಪ್ರಯತ್ನಿಸುತ್ತಾಳೆ. ಅವಳು ಬಯಸುತ್ತಿದ್ದ ನಗರ ಜೀವನದ ಪ್ರತೀಕವಾದ ಗಂಡ ಅವನಾಗಿರುವುದಿಲ್ಲ. ಆಗುವ ಇಚ್ಛೆಯೂ ಸಹ ಅವನಿಗೆ ಇರುವುದಿಲ್ಲ. ಹಾಗೆಂದು ಹೆಂಡತಿಯಲ್ಲಿ ಅವನಿಗೆ ಪ್ರೀತಿ ಇರಲಿಲ್ಲ ಎಂದಲ್ಲ. ಅವನಿಗೆ ಅವಳ ಮೇಲೆ ಅಪಾರವಾದ ಪ್ರೇಮ ವಾತ್ಸಲ್ಯಗಳೂ ಇದ್ದವು. ಗೆಂಡೆ ತಿಮ್ಮನ ಸಂಪಾದನೆಯ ಬಗ್ಗೆ ಸಹ ಅವನ ತಾಯಿಗೆ ಅಸಮಾಧಾನವಿರುತ್ತದೆ. ಹೆಂಡತಿಗೆ ಕೊಡುವ ಬದಲು ಸಂಪಾದನೆ ತನಗೇ ಸೇರಬೇಕು ಎನ್ನುವುದು ಅವಳ ವಾದ. ಹೀಗೆ ದಿನನಿತ್ಯದ ಜಗಳಗಳ ಮಧ್ಯೆ ತಲೆ ಕೆಡಿಸಿಕೊಳ್ಳುವ ತಿಮ್ಮ ಹೆಂಡತಿಯೊಂದಿಗೆ ಬೇರೆ ಹೋಗಿಬಿಡುತ್ತಾನೆ. ಇಲ್ಲಿಗೆ
ತಿಮ್ಮ ಮತ್ತು ಮರಂಕಿ ಸುಖ ಸಂಸಾರ ಹೂಡಿ ಚಂದದ ಜೀವನ ನಡೆಸಬಹುದಿತ್ತು ಎನ್ನುವ ಘಟ್ಟದಲ್ಲಿಯೇ ಕಥೆ ಮುಗಿಯಬಹುದು ಎನ್ನುವಷ್ಟರಲ್ಲಿಯೇ ಚುರುಕಾಗಿ ಕಥೆ ಮತ್ತೊಂದು ತಿರುವನ್ನು ತೆಗೆದುಕೊಳ್ಳುತ್ತದೆ. ಆ ತಿರುವು ಗೆಂಡೆ ತಿಮ್ಮನ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ವಿಪರೀತ ಮೋಹದಿಂದ ಹೆಂಡತಿಯನ್ನು ಕಣ್ಣಿನ ಗೊಂಬೆಯಂತೆ ಭಾವಿಸುತ್ತಿದ್ದ ಗೆಂಡೆ ತಿಮ್ಮನಿಗೆ ಬರಸಿಡಿಲು ಬಡಿದಂತಾಗುತ್ತದೆ. ಆ ಪರಿಸ್ಥಿತಿ ಏನು? ಹಳ್ಳಿಯವರ ದೃಷ್ಟಿಯಲ್ಲಿ ಅವನ ಸ್ಥಾನಮಾನ ಏನಾಯಿತು? ಇದಕ್ಕೆ ಮರಂಕಿ ಹೇಗೆ ಕಾರಣವಾದಳು? ಅವನ ಮೋಹದ ಮಡದಿಯ ಗತಿ ಏನಾಯಿತು ಎನ್ನುವುದನ್ನು ಈ ಕಾದಂಬರಿ ಓದಿಯೇ ತಿಳಿಯಬೇಕು. ಈ ಕಾದಂಬರಿ ಚಲನಚಿತ್ರವಾಗಿ ಸಹ ಅತ್ಯಂತ ಪ್ರಸಿದ್ಧವಾಗಿದೆ. ಇದು ಹಲವಾರು ಪ್ರಶಸ್ತಿಗಳನ್ನು ಸಹ ಪಡೆದಿತ್ತು. ಕಾದಂಬರಿ ಓದುವಾಗ ಸಹ ಗೆಂಡೆತಿಮ್ಮ ಎಂದ ಕೂಡಲೇ ಲೋಕೇಶ್ ರವರ ನೆನಪಾಗುತ್ತದೆ. ಅವರ ಮುಗ್ಧ ಮುಖಭಾವ ಅಚ್ಚೊತ್ತಿದಂತೆ ಮುಂದೆ ನಿಲ್ಲುತ್ತದೆ. ನೋಟದಾಗೆ ನಗೆಯ ಮೀಟಿ ಹಾಗೂ ತೀರ ನೀರಿ ಅಂಬರದಾಗೆ ನೇಸರ ನಗುತ್ತಾನೆ ಹಾಡುಗಳನ್ನು ಗುನುಗುಣಿಸುವಂತಾಗುತ್ತದೆ. ಕಾದಂಬರಿಯಷ್ಟೇ ಚಲನಚಿತ್ರ ಕೂಡ ಚೆನ್ನಾಗಿದೆ. ಓದದೇ ಇರುವವರು ಖಂಡಿತ ಓದಿ. ಧನ್ಯವಾದಗಳು.